ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟರ ಲೈಕ್ ಮಾಡಿ. ಇದೇ ರೀತಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿದೆ, ಅದನ್ನು ಸಹ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಈ ಒಂದು ಮಾಹಿತಿನ ಹಂಚ್ಕೊಳ್ಳಿ. ನಮ್ಮ ಈ ಒಂದು ವಿಡಿಯೋಸ್ಗಳನ್ನೆಲ್ಲ ನೋಡಲಿಕ್ಕೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ಅಂಶ ಏನು ಅಂದರೆ ಫಿನಾನ್ಷಿಯಲ್ ಡಿಸಿಪ್ಲಿನ್. ಸೊ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಏನು? ಹಣಕಾಸಿನ ಶಿಸ್ತು ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಹಣಕಾಸಿನ ಶಿಸ್ತು ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮ ಜೀವನ ಏನಿದೆ, ಆರ್ಥಿಕ ಜೀವನ ಹದಗೆಟ್ಟೋಗುತ್ತೆ. ಸೊ ಆರ್ಥಿಕ ಜೀವನದಲ್ಲಿ ಅಥವಾ ಆರ್ಥಿಕ ಒಂದು ಸದೃಢತೆ ನಮಗೆ ಬೇಕು ಅಂತಂದರೆ ನಮ್ಮ ಬಳಿ ಹಣಕಾಸಿನ ಶಿಸ್ತು ಇರಲೇಬೇಕಾಗುತ್ತೆ ಅನ್ನೋಂಥ ವಿಚಾರ. ಇದಕ್ಕೆ ಉದಾಹರಣೆನ ನಾನು ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಬಳಿ ಯಾವುದೋ ಒಂದು ರೀತಿಯಾಗಿ ಇನ್ಶೂರೆನ್ಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಆ ಒಂದು ಇನ್ಶೂರೆನ್ಸ್ ಒಂದು 5 ಲಕ್ಷದ ಇನ್ಶೂರೆನ್ಸ್ ಕವರ್ ಆಗಿರ್ಬೋದು, 10 ಲಕ್ಷದಾಗಿರ್ಬೋದು. ಪ್ರೀಮಿಯಮ್ಗಳನ್ನು ನೀವು ತಿಂಗಳು ಕಂತಿನ ರೂಪದಲ್ಲಿ ಕಟ್ಟುವಂಥ ಒಂದು ವಿಚಾರ ಆಗಿರ್ಬೋದು, ಅಥವಾ 3 ತಿಂಗಳಿಗೊಮ್ಮೆಯೋ, 6 ತಿಂಗಳಿಗೊಮ್ಮೆಯೋ, ವರ್ಷಕ್ಕೆ ಒಮ್ಮೆಯೋ ಈ ರೀತಿ ನೀವು ಪ್ರೀಮಿಯಮನ್ನು ಭರಿಸ್ತಾ ಇರ್ತೀರ ಒಂದು ಇನ್ಶೂರೆನ್ಸ್ ಕಂಪನಿಗೆ ಅನ್ನುವಂಥ ವಿಚಾರ ತಗೊಳ್ಳೋದಾದರೆ, ಬಹಳಷ್ಟು ಮಂದಿ ಏನು ಮಾಡ್ತೀವಿ, ಮೊದಲ ಒಂದು 6 ತಿಂಗಳು ಅಥವಾ 1 ವರ್ಷ ಅಥವಾ 2-3 ಕಂತನ್ನು ಕಟ್ತೀವಿ. ಆಮೇಲೆ ಆ ಇನ್ಶೂರೆನ್ಸನ್ನು ಕಟ್ಟೋದಕ್ಕೆ ನಾವು ಹಿಂದೇಟನ್ನು ಹಾಕ್ತಾ ಹೋಗ್ತೀವಿ. ತದನಂತರದಲ್ಲಿ ಆ ಪಾಲಿಸೀಸ್ಗಳು ಲ್ಯಾಪ್ಸ್ ಆಗುತ್ತೆ. ದಯವಿಟ್ಟು ಈ ರೀತಿಯಾಗಿ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಶ್ರಮದ ಒಂದು ಹಣ ಅದು. ನೀವು ಕಷ್ಟಪಟ್ಟು ದುಡಿದಂಥ ಹಣವನ್ನು ನೀವು ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ. ಇದರಿಂದ ನಿಮ್ಮ ಭವಿಷ್ಯ, ಆರ್ಥಿಕ ಭವಿಷ್ಯ ಸದೃಢವಾಗುತ್ತೆ, ಭದ್ರವಾಗಿರುತ್ತೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮ ಪರಿವಾರ ಚೆನ್ನಾಗಿರುತ್ತೆ. ಅದೇ ರೀತಿ ಆರೋಗ್ಯ ವಿಮೆನೂ ಅಷ್ಟೇ. ಒಂದು ಬಾರಿ ಆರೋಗ್ಯ ವಿಮೆನ ತೊಗೊಂಡಿರ್ತೀರ, ಡ್ಯೂ ಡೇಟ್ ಇರುತ್ತೆ, ಕಟ್ಟೋಕ್ಕಾಗಲ್ಲ ಹಣ ಅಂತೇಳಿ ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ ಪಾಲಿಸಿ. ಆದ್ದರಿಂದ ಆ ಒಂದು ವಿಮೆಯಲ್ಲಿ ನೀಡುವಂತಹ ಸೌಲಭ್ಯಗಳು, ಸೌಕರ್ಯಗಳೆಲ್ಲವನ್ನೂ ಸಹ ನೀವು ಕಳ್ಕೊಳ್ತಾ ಹೋಗ್ತೀರಾ ಅನ್ನುವಂಥ ಒಂದು ವಿಚಾರ. ಸೊ ಹೀಗಿರ್ಬೇಕಾದ್ರೆ ಆರ್ಥಿಕ ಶಿಸ್ತು ಬಹಳ ಮುಖ್ಯ, ಹಣಕಾಸಿನ ಶಿಸ್ತು ಬಹಳ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ. ಸೊ ಈಗ ನಮ್ಮ ಬಳಿ ಈ ಇನ್ಶೂರೆನ್ಸ್ ಇದೆ, ಅದು 6 ತಿಂಗಳಿಗೋ ಅಥವಾ ವರ್ಷಕ್ಕೂ ನಾವು ಕಟ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ನಾವು ಪ್ರೀಮಿಯಂ ಕಟ್ಟಬೇಕು. ಆ ಪ್ರೀಮಿಯಮಿನ ಮೊತ್ತ ಕೂಡ ಕೆಲವು ಬಾರಿ ಜಾಸ್ತಿ ಇರುತ್ತೆ. 40,000 ಪ್ರೀಮಿಯಂ ಇರುತ್ತೆ, 60,000 ಇರುತ್ತೆ, 1 ಲಕ್ಷದ ಪ್ರೀಮಿಯಂಗಳು ಸಹ ಕಟ್ಟಬೇಕಾಗಿರುತ್ತೆ. ಪ್ರೀಮಿಯಂ ಟರ್ಮು ಸಹ ಇರುತ್ತೆ, 10 ವರ್ಷ ಪ್ರೀಮಿಯಂ, 15 ವರ್ಷ ಪ್ರೀಮಿಯಂ ಕಟ್ಟಬೇಕು ಅನ್ನುವಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಬಳಿ ಆರ್ಥಿಕ ಹೊರೆ ಹೆಚ್ಚಾಗಿದೆ ಅನ್ನುವಂಥ ಒಂದು ಮನದಟ್ಟು ಮಾಡಿಕೊಂಡು ನಾವು ಅದನ್ನು ಕಟ್ಟದೆ ಹೋದರೆ ನಮಗೆ ಅದರ ಒಂದು ಲಾಭ ಸಿಗದೆ ಹೋಗುತ್ತೆ ಅನ್ನುವಂಥ ವಿಚಾರ. ಆದರೆ ಇದಕ್ಕೆ ಏನು ಮಾಡಬೇಕು? ಸೊ ಆರ್ಥಿಕ ಶಿಸ್ತಲ್ಲಿ ಮುಖ್ಯವಾದಂಥ ಹಣಕಾಸಿನ ಶಿಸ್ತಿನ ಪೈಕಿ ಒಂದು ವಿಚಾರ ಏನು ಅಂದರೆ, ನೀವು ಯಾವಾಗ ಆ ಒಂದು ಡ್ಯೂ ಡೇಟ್ ಬರುತ್ತೆ ಅದೊಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಬಡ್ಜೆಟಿಂಗ್ ನೀವು ಮಾಡಿ. ನಿಮ್ಮ ಆದಾಯ ಎಷ್ಟು, ಖರ್ಚೆಷ್ಟು, ಖರ್ಚನ್ನ ಹೇಗೆ ನಿಯಂತ್ರಿಸೋದು, ಆದಾಯವನ್ನು ಹೇಗೆ ಹೆಚ್ಚಿಸೋದು, ಆದಾಯ ಹೆಚ್ಚಿಸುವಂತಹ ಮಾರ್ಗಗಳೇನು, ಇದರ ಬಗ್ಗೆ ನೀವು ಸದಾಕಾಲ ಚಿಂತನೆಯನ್ನು ನಡೆಸ್ತಾ ಇರಬೇಕು, ಸದಾಕಾಲ ಯೋಚನೆಯನ್ನು ಮಾಡ್ತಾ ಇರಬೇಕು ಅನ್ನುವಂಥ ವಿಚಾರ. ಸರಿ, ಆದಾಯವನ್ನು ಹೆಚ್ಚಿಸುವಂಥ ಮಾರ್ಗ ಕಂಡುಹಿಡಿದಾಯಿತು. ಖರ್ಚನ್ನ ನಿಯಂತ್ರಣ ಮಾಡೋದಕ್ಕೆ ಬಡ್ಜೆಟ್ ಆಯಿತು. ಸೊ ಖರ್ಚನ್ನ ನಿಯಂತ್ರಣ ಮಾಡಿ ಬಡ್ಜೆಟ್ ಮಾಡಿದ್ರೂ ಸಹ ನಮಗೆ ಪ್ರೀಮಿಯಂ ಭರಿಸೋದಕ್ಕೆ ಆಗ್ತಿಲ್ವಲ್ಲ ಅಂತ ಭಾಳಷ್ಟು ಜನ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಪ್ರೀಮಿಯಮ್ನ ಮೊತ್ತ ಎಷ್ಟು ಅಂತ ನೋಡಿಕೊಂಡು ಅದನ್ನು 12 ತಿಂಗಳಿಗೆ ನೀವು ಭಾಗಾಕಾರ ಮಾಡಿದ್ರೆ ತಿಂಗಳಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಆ ಒಂದು ಮೊತ್ತ ನಿಮ್ಮ ಬಳಿ ಭರಿಸಲಿಕ್ಕೆ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ಸಂಬಳ ಬಂದಂಥ ಮೊದಲನೇ ದಿನವೇ ನೀವೇನು ಮಾಡಿ ಅಂದರೆ ಇನ್ಶೂರೆನ್ಸಿನ ಒಂದು ಆ ಪ್ರೀಮಿಯಮಿನ ಮೊತ್ತದ ತಿಂಗಳ ಕಂತು ಎಷ್ಟಿದೆಯೋ ಅದನ್ನು ಒಂದು RD ಅಕೌಂಟಿಗೆ ಜಮಾ ಮಾಡಿ. ಆ ಒಂದು RD ಅಕೌಂಟ್ನ ಮೆಚ್ಯೂರಿಟಿ 11 ತಿಂಗಳಿಗೆ ಇಟ್ಕೊಳ್ಳಿ. ಸೊ 11 ತಿಂಗಳು ಆದ ಬಳಿಕ ನಿಮಗೆ ಹಣ ಅಸಲು ಪ್ಲಸ್ ಬಡ್ಡಿ ಬರುತ್ತೆ. ಆ ಅಸಲು ಮತ್ತು ಬಡ್ಡಿ ಬಂದ ಬಳಿಕ ನಿಮ್ಮ ಬಳಿ ಇರುವಂಥ ಇನ್ನೊಂದು ಸ್ವಲ್ಪ ಹಣವನ್ನು ಅಡ್ಜಸ್ಟ್ ಮಾಡಿ, ಸಂಬಳದಲ್ಲಿ ಬಂದಂಥ ಹಣವನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಆ ಇನ್ಶೂರೆನ್ಸ್ನ ಪ್ರೀಮಿಯಮ್ನ ಕಟ್ತಾ ಹೋಗಿ. ಸೊ ಈ ರೀತಿ ನೀವು 10 ವರ್ಷ ಆಗಲಿ, 15 ವರ್ಷ, ಯಾಕೆ 25 ವರ್ಷದ ಪ್ರೀಮಿಯಮನ್ನು ಸಹ ನೀವು ಆರಾಮಾಗಿ ಕಟ್ಕೊತಾ ಹೋಗ್ಬೋದು. ಅದಕ್ಕೆ ಆರ್ಥಿಕ ಶಿಸ್ತು ಅಥವಾ ಹಣಕಾಸಿನ ಶಿಸ್ತು ಬಹಳ ಬಹಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ. ಸೊ ಇದೇ ಒಂದು ನಿಟ್ಟಿನಲ್ಲಿ ನೀವು ಆರೋಗ್ಯ ವಿಮೆ ಮಾಡಿಸೋದಾಗಿರಲಿ, ಅಥವಾ ವಿಮೆಯಲ್ಲಿ ಬಹಳಷ್ಟು ರೀತಿಯಾಗಿದೆ. ಎಂಡೌಮೆಂಟ್ ಪಾಲಿಸಿ ಅಂತ ಹೇಳ್ತೀವಿ, ಮನಿ ಬ್ಯಾಕ್ ಸ್ಕೀಮ್ ಇದೆ, ಹಾಗೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇದೆ, ಲೈಫ್ ಇನ್ಶೂರೆನ್ಸ್ಗಳಿದ್ದಾವೆ. ಕೆಲವೊಂದು ಇನ್ಶೂರೆನ್ಸ್ ಪಾಲಿಸೀಸ್ಗಳಲ್ಲಿ ನೀವು ಪ್ರೀಮಿಯಮನ್ನು ಭರಿಸ್ತಾ ಹೋಗ್ತೀರಾ. ಆದರೆ ಆ ಪ್ರೀಮಿಯಂನ ಅವಧಿ ಮುಗಿದ ಬಳಿಕ ಮೆಚುರಿಟಿ ಆದಮೇಲೆ ನಿಮಗೆ ಹಣ ವಾಪಸ್ ಬರೋದಿಲ್ಲ. ಯಾಕೆ ಅಂತ ನಿಮಗೆ ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಕಾಡುತ್ತೆ. ನನ್ನ ಹಣವೆಲ್ಲ ವ್ಯರ್ಥವಾಯ್ತಲ್ಲ ಅಂತೇಳಿ. ಅದು ನೀವು ಪಾಲಿಸಿ ತೊಗೊಳ್ಳೋದಕ್ಕೂ ಮುಂಚೆನೇ ಅದರ ಬಗ್ಗೆ ನೀವು ನಿರ್ಧಾರವನ್ನು ತೊಗೊಂಡಿರ್ತೀರ. ಅದರಿಂದನೇ ನೀವು ಆ ಪಾಲಿಸಿ ಡಾಕ್ಯುಮೆಂಟ್ ಓದಬೇಕಾದ್ರೆ 1ಕ್ಕೆ 10 ಬಾರಿ ಯೋಚನೆ ಮಾಡಿ ಆ ಪಾಲಿಸಿ ಡಾಕ್ಯುಮೆಂಟಿಗೆ ಸಹಿ ಮಾಡಿ ನೀವು ಆ ಪಾಲಿಸಿನ ತೊಗೊಳ್ಳಿ. ಯಾಕೆಂದರೆ ಕೆಲವು ಬಾರಿ ಈ ಒಂದು ಟರ್ಮ್ ಪಾಲಿಸೀಸ್ನ ಮಿಸ್ಸೆಲ್ಲಿಂಗು ಸಹ ನಡೆಯುತ್ತೆ ಮಾರುಕಟ್ಟೆಯಲ್ಲಿ. ಅದರ ಬಗ್ಗೆ ಗಮನ ಇರಲಿ, ಎಚ್ಚರಿಕೆ ವಹಿಸಿ. ಸೊ ನೀವೊಂದು ಈ ಕಂತುಗಳನ್ನು ಕಟ್ತಾ ಹೋಗ್ತೀರಾ. ನೀವು ಕಟ್ಟಿರುವಂಥ ಒಂದು ಕಂತುಗಳೇನಿದೆ, ನೀವು ಕಟ್ಟಿರುವಂತಹ ಪಾಲಿಸಿಯ ಒಂದು ಟರ್ಮ್ ಏನಿದೆ ಅಥವಾ ಆ ಒಂದು ಕವರ್ ಏನಿದೆ, 1 ಕೋಟಿ ಪಾಲಿಸಿ, 2 ಕೋಟಿ ಪಾಲಿಸಿಗೆ ನೀವು ಪ್ರೀಮಿಯಂ ಭರಿಸ್ತಾ ಹೋಗ್ತೀರಾ. 10 ವರ್ಷ, 15 ವರ್ಷ ಕಟ್ತಾ ಹೋಗ್ತೀರಾ. 15 ವರ್ಷ ಆದಮೇಲೆ ಆ ಪಾಲಿಸಿ ಅವಧಿ ಮುಗಿದ ಮೇಲೆ ನಿಮಗೆ ಹಣ ವಾಪಸ್ ಬರೋದಿಲ್ಲ, ನಿಮಗೆ ಬೇಸರ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಪಾಲಿಸಿಯ ಮೂಲ ಜವಾಬ್ದಾರಿ ಏನಂದರೆ, ಒಂದು ವೇಳೆ ಅಹಿತಕರ ಘಟನೆ ಏನಾದ್ರು ಆಗಿ
ನಿಮ್ಮ ಪ್ರಾಣಕ್ಕೆ ಅದೇನಾದ್ರು ಕುತ್ತಾಗಿ ಹೋದಲ್ಲಿ ನಿಮ್ಮ ಆರ್ಥಿಕ ಒಂದು ಜೀವನದ ಅಥವಾ ನಿಮ್ಮ ಒಂದು ಆದಾಯ ನಿಮ್ಮ ಕುಟುಂಬಕ್ಕೆ ಪರಿವಾರಕ್ಕೆ ಬರದೇ ಇರಬೇಕಾದ್ರೆ ಅವರು ಕಷ್ಟಪಡಬಾರದು ಅನ್ನೋಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪಾಲಿಸೀಸ್ಗಳನ್ನು ರಚಿಸಲಾಗಿರುತ್ತೆ. ಸಾವನ್ನಪ್ಪಿದಾಗ ನಿಮ್ಮ ಒಂದು ಪಾಲಿಸಿ ಕವರ್ ಎಷ್ಟಿದೆ 1 ಕೋಟಿನೋ 2 ಕೋಟಿನೋ ಇದ್ದಲ್ಲಿ ಅದನ್ನು ನಿಮ್ಮ ವಾರಸುದಾರರಿಗೆ ನಾಮಿನಿಗೆ ಅದನ್ನು ನಾಮನಿರ್ದೇಶಕರಿಗೆ ಹಂಚಲಾಗುತ್ತೆ. ಅದನ್ನು ಅವರು ಪಡ್ಕೊಂಡು ಒಂದು ಬ್ಯಾಂಕಲ್ಲಿ ಇಟ್ಕೊಂಡು ಠೇವಣಿಯ ರೂಪದಲ್ಲಿ ಬಡ್ಡಿಯನ್ನು ಅಥವಾ ಮಂತ್ಲಿ ಇನ್ಕಮ್ ಪ್ಲ್ಯಾನ್ಗಳು ಪಾಲಿಸೀಸ್ಗಳನ್ನು ತೊಗೊಳ್ಳೋದಾಗಿರಲಿ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಹಣವನ್ನು ಹಾಕ್ಕೊಂಡು ಆ ಹಣವನ್ನು ತಮ್ಮ ದೈನಂದಿನ ಖರ್ಚಿಗೆ ಮನೆಯನ್ನು ಅಥವಾ ಕುಟುಂಬವನ್ನು ಪರಿವಾರವನ್ನು ಸಾಗಿಸುವತ್ತ ಅವರು ಗಮನ ವಹಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಸರಿ, ಸೊ ಇದು ಬಂದ್ಬಿಟ್ಟು ಈ ಒಂದು ಟರ್ಮ್ ಪಾಲಿಸೀಸ್. ಕೆಲವೊಂದು ಟರ್ಮ್ ಪಾಲಿಸೀಸ್ನ ಪ್ರೀಮಿಯಂ ಈ ಒಂದು ಅವಧಿಯ ಬಳಿಕವೂ ಸಹ ನೀವು ಕಟ್ಟಿದಂಥ ಪ್ರೀಮಿಯಂ ವಾಪಸ್ ಬರುತ್ತೆ, ಆದರೆ ಕವರ್ ನಿಮಗೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಈ ರೀತಿಯಾದಂಥ ಅಂಶಗಳನ್ನು ಸಹ ನೀವು ಗಮನಿಸಬೇಕಾಗುತ್ತೆ ಅನ್ನೋದು. ಹೀಗೆ ನಿಮಗೆ ಆರೋಗ್ಯ ವಿಮೆ ಇದೆ. ಆರೋಗ್ಯ ವಿಮೆಯೂ ಅದೇ ರೀತಿಯಲ್ಲೇ ನಿಮ್ಮ ಆರೋಗ್ಯ ವಿಮೆಯ ಒಟ್ಟು ಮೊತ್ತ ಎಷ್ಟು ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಪ್ರೀಮಿಯಂನ ಭರಿಸಬೇಕು ವರ್ಷಕ್ಕೆ ಒಮ್ಮೆ. ಸೊ ವರ್ಷಕ್ಕೆ ಒಮ್ಮೆ ನೀವು ಪ್ರೀಮಿಯಂನ ಭರಿಸ್ತೀರಾ ಅಂದರೂ ಸಹ ನೀವು ಅದಕ್ಕೆ ತಕ್ಕಂತಹ ಆರ್ಥಿಕ ನಿರ್ಧಾರಗಳನ್ನು ಶಿಸ್ತನ್ನು ನೀವು ಪಾಲನೆ ಮಾಡಲೇಬೇಕು. ಹಣಕಾಸಿನ ಶಿಸ್ತನ್ನು ಅನಾವಶ್ಯಕವಾಗಿ ನೀವು ಹಣವನ್ನು ಪೋಲ್ ಮಾಡ್ತಾ ಹೋದ್ರಲ್ಲಿ ನಿಮಗೆ ಈ ರೀತಿಯಾದಂಥ ಪಾಲಿಸಿಗಳನ್ನು ಅಥವಾ ಅದರ ಪ್ರೀಮಿಯಂನ ಕಟ್ಟಕ್ಕಾಗದೆ ಪಾಲಿಸೀಸ್ಗಳ ಲ್ಯಾಪ್ಸ್ ಆಗುತ್ತೆ. ತದನಂತರ ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು ಅಂದಾಗಲೂ ಸಹ ರಿವೈವ್ ಮಾಡಿಸ್ಬೇಕು ಅಂದಾಗಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಪೆನಾಲ್ಟಿನ ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಚಾರ. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವು ಬಡ್ಜೆಟಿಂಗ್ ಮಾಡಬೇಕಾದ್ರೆ ಈ ಒಂದು ಅಂಶಗಳನ್ನು ಮತ್ತು ಪಾಲಿಸೀಸ್ಗಳ ಡ್ಯೂ ಡೇಟ್ಸ್ಗಳನ್ನು ಸಹ ಒಂದು ಕ್ಯಾಲೆಂಡರ್ನಲ್ಲೋ ಅಥವಾ ಒಂದು ಡೈರಿನಲ್ಲೋ ಬರೆದಿಡೋದು ಬಹಳ ಉತ್ತಮವಾದಂಥ ಒಂದು ವಿಚಾರ ಆಗಿರುತ್ತೆ. ಇದು ನಿರ್ದಿಷ್ಟವಾದಂಥ ದಿನಾಂಕದಂದೇ ನೀವು ಕಟ್ಟಬೇಕು ಅನ್ನೋದು ನಿಮಗೆ ನಿಖರವಾಗಿ ಹೇಳಬಲ್ಲಂತಹ ಒಂದು ವಿಚಾರ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಹ ನೀವು ಫಿನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಿಕೊಂಡು ಆ ಹಣಕಾಸಿನ ಗುರಿಯನ್ನು ಸೆಟ್ ಮಾಡಿಕೊಂಡು ಶಾರ್ಟ್ ಟರ್ಮ್ ಆಗಿ ಅಲ್ಪಾವಧಿಯಲ್ಲಿ ಆ ಗುರಿಯನ್ನು ನೀವು ತಲುಪಿದ ಬಳಿಕ ಆ ಹಣವನ್ನು ಈ ಪಾಲಿಸೀಸಿಗೆ ನೀವು ಉಪಯೋಗಿಸ್ಕೊಬೋದು. ಈ ಹಿಂದೆ ಹೇಳಿದಂಗೆ RD ಮೂಲಕ ನೀವು ಮೆಚೂರ್ ಆದಂಥ 11 ತಿಂಗಳು ಮೆಚೂರ್ ಆದಂಥ ಹಣವನ್ನು ತೊಗೊಂಡು ಈ ಇನ್ಶೂರೆನ್ಸ್ ಪ್ರೀಮಿಯಮಿಗೆ ನಿಮ್ಮ ಸಂಬಳದ ಹಣವನ್ನು ಸ್ವಲ್ಪ ಸೇರಿಸಿ ಆ ಪ್ರೀಮಿಯಮನ್ನು ಭರಿಸ್ಬೋದು ಅನ್ನೋಂಥ ವಿಚಾರ. ಸರಿ, ಬರೀ ಇದಕ್ಕೆ ಮಾತ್ರ ಸೀಮಿತನಾ ಸರ್ ಅಂತಂದರೆ ಇಲ್ಲ, ಹೂಡಿಕೆಗೂ ಸಹ ಭಾಳ ಮುಖ್ಯ ಆರ್ಥಿಕ ಶಿಸ್ತು. ಷೇರುಪೇಟೆ ಮೇಲೆ ಕೆಳಗೆ ಹೋಗುತ್ತೆ ಅಂದ ತಕ್ಷಣ ಕೆಳಗೆ ಹೋದ ತಕ್ಷಣ SIP ಕ್ಯಾನ್ಸಲ್ ಮಾಡಿಬಿಡೋದು ಅಥವಾ ಹಣವನ್ನು ಹೊರಗಡೆ ತೆಗೆಯೋದು. ಇದು ತೆಗೆಯೋದ್ರಿಂದ ಏನಾಗುತ್ತೆ, ಒಂದು ವೇಳೆ 1 ವರ್ಷದೊಳಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿದ್ದೀರಾ, ತೊಡಗಿಸ್ಕೊಂಡಿದ್ದೀರಾ ಅಂದರೆ ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತೆ. ಫಂಡ್ ಹೌಸಿಗೆ ಪುಕ್ಷಟೆ ದುಡ್ಡು. ಆಮೇಲೆ GST ಅಪ್ಲೈ ಆಗಿರುತ್ತೆ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಫೀಸ್ ಅಂತ ಅಪ್ಲೈ ಮಾಡಿರ್ತಾರೆ. ಹಾಗೆ ಇದೆಲ್ಲ ಕಟ್ಟಾದಮೇಲೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 1 ವರ್ಷದೊಳಗೆ ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳಿ 20% ತೆರಿಗೆಯನ್ನು ಸಹ ಸರ್ಕಾರಕ್ಕೆ ನೀವು ನೀಡಬೇಕಾಗುತ್ತೆ. ಹಾಗೆಯೇ ಬ್ರೋಕರಿಗೆ ಕಮಿಷನನ್ನು ಸಹ ನೀಡಬೇಕಾಗುತ್ತೆ. ನಿಮ್ಮ ಒಂದು ಬಂಡವಾಳ ಸದ್ಯ ಉಳಿತಲ್ಲಪ್ಪ, ಹಣವನ್ನು ಹೊರಗೆ ತೆಗೆದ್ನಲ್ಲ ಅಂತ ಖುಷಿನ ನೀವು ಹೊರಗೆ ತೆಗೆದ್ರೆ ಬೇರೆ ಕಡೆಯಿಂದ ಹಣವನ್ನು ಸುಲಿಗೆ ಮಾಡಲಾಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆದ್ದರಿಂದ ದೀರ್ಘಾವಧಿಗೆ ನಿಮ್ಮ ಹೂಡಿಕೆಗಳಿರಬೇಕೇ ಹೊರತು ಅಲ್ಪಾವಧಿಗೆ ಇರಬಾರದು. ಅದರಲ್ಲೂ ಮುಖ್ಯವಾಗಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆಗಳಲ್ಲಿ ನಿಮಗೆ ಅಲ್ಪಾವಧಿಯಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರಬೇಕು ಅಂದರೆ ಮಾರುಕಟ್ಟೆ ಇಲ್ಲದಂತಹ ಪ್ರಾಡಕ್ಟ್ಸ್ಗಳಿದ್ದಾವೆ. ಅದು ನಿಮಗೆ ಒಳ್ಳೆಯ ಒಂದು ರಿಟರ್ನ್ಸನ್ನ ಕೊಡುತ್ತೆ. ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರಲಿ, RD ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಡೆಪಾಸಿಟ್ ಸ್ಕೀಮ್ಸ್ಗಳಾಗಿರಲಿ, ಬಾಂಡ್ಗಳಾಗಿರಲಿ, ಇವೆಲ್ಲ ಶಾರ್ಟ್ ಟರ್ಮ್ ಬಾಂಡ್ಸ್ಗಳೆಲ್ಲ ಸಿಗುತ್ತೆ. ಹಾಗೆ ಡೆಟ್ ಫಂಡ್ಸ್ಗಳೆಲ್ಲ ಇದ್ದಾವೆ, ಇವೆಲ್ಲ ಶಾರ್ಟ್ ಟರ್ಮಲ್ಲಿ ಸಹ ನೀವು ಹಾಕ್ಕೊಂಡಿಡ್ಬೋದು. ಸೊ ಈ ರೀತಿಯಾದಂತಹ ಸ್ಕೀಮ್ಸ್ಗಳಲ್ಲಿ ಹೋಗೋದ್ರಿಂದ ನಮಗೆ ಬಂಡವಾಳ ಸಹ ಪ್ರೊಟೆಕ್ಷನ್ ಇರುತ್ತೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಇರುತ್ತೆ. ಮತ್ತು ಷೇರುಪೇಟೆಯ ಏರಿಳಿತಗಳಿಗೆ ತಕ್ಕಂತಹ ಒಂದು ಪ್ರಭಾವ ಈ ನಿಮ್ಮ ಒಂದು ಹಣಕ್ಕೆ ಉಂಟಾಗೋದಿಲ್ಲ. ಮತ್ತು ಯುಲಿಪ್ ಪ್ಲ್ಯಾನ್ಗಳಿದ್ದಾವೆ. ಯುಲಿಪ್ ಪ್ಲ್ಯಾನ್ ಅಂದರೆ ಯೂನಿಟ್ ಲಿಂಕ್ಡ್ ಪಾಲಿಸಿ ಅಂತ ಹೇಳ್ತಾರೆ. ಅದರಲ್ಲೂ ಸಹ ಏನು ಅಂದರೆ ಈ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಅದು ಸ್ವಲ್ಪ ಹಣವನ್ನು ನೀವು ಕಟ್ಟುವಂಥ ಪ್ರೀಮಿಯಂ ಹಣವನ್ನು ಸ್ವಲ್ಪವನ್ನು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಅದರ ಮೂಲಕ ಲಾಭವನ್ನು ಗಳಿಸುವಂಥ ಯೋಜನೆಯೇ ಈ ಯುಲಿಪ್ ಯೋಜನೆ ಆಗಿದೆ. ಇದರಲ್ಲೂ ಸಹ ಟ್ಯಾಕ್ಸಿನ ಒಂದು ವಿಚಾರಗಳಿರುತ್ತೆ, ಅದನ್ನೆಲ್ಲ ನೀವು ಮನಗಾಣಬೇಕಾಗುತ್ತೆ. ನೀವು ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. 80C ಪ್ರಕಾರ, ಸೆಕ್ಷನ್ 80C ಹಳೆ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಹಂಗಂದರೆ ನೀವು ಎಷ್ಟು ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಈ ಪ್ರೀಮಿಯಮಿಗೆ ಕಟ್ತಾ ಹೋಗ್ತೀರೋ, ಕಟ್ಟದಂಥ ಪ್ರೀಮಿಯಮಿಗೆ ನಿಮಗೆ ರಿಯಾಯಿತಿಯಾಗಿ ತೆರಿಗೆಯಲ್ಲಿ ರಿಯಾಯಿತಿ ಸಿಗುತ್ತೆ. ಇತ್ತೀಚೆಗೆ GSTನ ಸಹ 22 ಸೆಪ್ಟೆಂಬರ್ 2025 ಬಳಿಕ 0 ಮಾಡಲಾಗುತ್ತೆ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸಿಗೆ ಅನ್ನೋದನ್ನು ನೀವು ಮನಗಾಣಗೊಂಡು ನಿಮ್ಮ ಹೂಡಿಕೆಯ ಒಂದು ನಿರ್ಧಾರವನ್ನು ನೀವು ಮಾಡಿ. 80D ಟ್ಯಾಕ್ಸ್ ಎಕ್ಸೆಂಪ್ಷನ್ ಹೆಲ್ತ್ ಇನ್ಶೂರೆನ್ಸಿಗೂ ಸಹ 80Dಯಲ್ಲಿ ನಿಮಗೆ ಆ ಒಂದು ಪಾಲಿಸಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಎಕ್ಸೆಂಪ್ಷನ್ ಸಿಗುತ್ತೆ ಅನ್ನೋದನ್ನು ನೀವು ಗಮನ ಹರಿಸ್ಕೊಂತ ಈಗ ಮುಂದಿನ ಬರುವಂಥ ತಿಂಗಳುಗಳಲ್ಲಿ ನಿಮಗೆ ಬರುವಂಥ ಪ್ರೀಮಿಯಂಗಳಲ್ಲೂ ಸಹ ನಿಮಗೆ ಗಣನೀಯವಾದಂತಹ ಒಂದು ಕಟ್ಟುವಂಥ ಪ್ರೀಮಿಯಂ ಮೊತ್ತ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ GSTಯ ಒಂದು ಸೌಲಭ್ಯ ಅದರಿಂದ ತೆಗೆದು ಹಾಕಲಾಗಿದೆ ಅನ್ನೋದನ್ನು ನೀವು ಮನಗಾಣಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಹಣಕಾಸಿನ ಶಿಸ್ತು ಸದಾಕಾಲ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.